ರೀ ಮಕ್ಳು ಫೀಸ್ ಕಟ್ಟಕ್ಕೆ ಇವತ್ತೇ ಲಾಸ್ಟ್ ಡೇಟು. ಫೀಸ್ ಕೊಟ್ಟಾಯ್ತು ಅಂತ ಅನ್ಸುತ್ತಲ್ಲೇ. ಅಯ್ಯೋ ಅದೇನ್ ಸ್ಕೂಲೋ ರೀ, 5,000 ರೂಪಾಯಿ ಮೇಲಾದ್ರೆ ಕ್ಯಾಶ್ ಇಸ್ಕೊಳ್ಳಲ್ವಂತೆ, ಚೆಕ್ ಇಸ್ಕೊಳ್ಳೋದಂತೆ. ಚೆಕ್ ಇಸ್ಕೊಳ್ಳೋದಂತ? ಈಗ ಎಷ್ಟು ಅಮೌಂಟ್ ಬರಬೇಕು? ನೀವು ಚೆಕ್ ಸೈನ್ ಹಾಕ್ಬಿಡಿ, ಅಮೌಂಟ್ ಎಷ್ಟು ಅಂತ ಕೇಳಿ ನಾನೇ ಫಿಲ್ ಮಾಡ್ಬಿಡ್ತೀನಿ. ಸರಿ. ಹಾಗಾದ್ರೆ ನೀನು ಫೀಸ್ಗೆ ಅಂತ ಕೊಟ್ಟು ದುಡ್ಡನ್ನ ಬ್ಯಾಂಕಿಗೆ ಹಾಕು. ಹರ್ಕೋದಿನ. ಅಪ್ಪ ಹೇಗಿದ್ದಾರೆ? ನಿನ್ನೆ ಕೆಮ್ತಿದ್ರಲ್ಲ. ಮಾವನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಗಿಂತ ಚೆನ್ನಾಗಿ ನಾವು ನೋಡ್ಕೊಳ್ತೀವಿ ಅವರನ್ನ. ಸರಿ, ನಾನು ಬರ್ಲಾ? ರೀ ವಾಪಸ್ ಬರುವಾಗ ಗೀತಾ ಏಜೆನ್ಸಿಲಿ SL ಭೈರಪ್ಪ ತಂತು ಕಾದಂಬರಿ ತಂದ್ಬಿಡ್ರಿ. ಪರವಾಗಿಲ್ಲ ಕಣೆ, ಪ್ರತಿ ಮನೆಯಲ್ಲೂ ನಿನ್ನಂತ ಒಬ್ಬ ಕಾದಂಬರಿ ಓದೋರಿದ್ರೆ ಕನ್ನಡ ಸಾಹಿತ್ಯವೇ ಸಮೃದ್ಧವಾಗತ್ತೆ. ಎಷ್ಟೊಂದ್ರೆ ಮೇಷ್ಟ್ರ ಹೆಂಡತಿ ಅಲ್ವಾ? ಅಂದಾಗೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ಡೆಂಟ್ ಆಗಿದ್ದಾರೆ. ಓ, ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಾರೆ. ಪರವಾಗಿಲ್ವೇ, ಇಬ್ರು ಒಳ್ಳೆ ಕಮಾಯಿ ಬರೋ ಜಾಗದಲ್ಲೇ ಇದ್ದಾರೆ. ಆತರ ಏನಿಲ್ಲ ಬಿಡಿ. ರಾಧಾ, ಏನಾದ್ರು ಕೆಲಸ ಆಯ್ತಾ? ಅದೇ ಸ್ವಲ್ಪ ಪರ್ಸನಲ್ ಆಗಿ. ಸ್ವಲ್ಪ ಕುತ್ಕೊಳ್ಳಿ, ಈಗ ಬರ್ತೀವಿ. ಅಂದಾಗೆ ಫ್ರೂಟ್ ತಗೋತಿರೋ ಜ್ಯೂಸ್ ತಗೋತಿರೋ? ಓ ಪರವಾಗಿಲ್ಲ ಬಿಡಿ ಮೇಡಮ್. ಏನು ಬೇಡ, ಬನ್ನಿ ರಾಧಾ. ಬಂದ್ಯಾ? ಏನ್ ಬೇಕು ಕೊಡು. ಈಗ ಬರ್ತೀವಿ. ಅಲ್ಲ ರೀ, ಸುಮ್ನೆ ಬ್ಯಾಂಕ್ ಅಲ್ಲಿ ಇಡೋ ಬದಲು ಇಂಥ ಜಾಗದಲ್ಲಿ ಇಟ್ರೆ ಸೇಫ್ಟಿ ಅಲ್ವಾ? ನಮಗೂ ಚಿಂತೆ ಇರಲ್ಲ, ಎಲ್ಲಾನು ರಾಧನೆ ನೋಡ್ಕೋತಾಳೆ. ನಮ್ಗೆ ತಿಂಗಳು ಸರಿಯಾಗಿ ಬಡ್ಡಿ ಬಂದ್ರೆ ಆಯ್ತು ಅಲ್ವಾ? ಎಷ್ಟಿದೆ? 6 ಲಕ್ಷ ರೂಪಾಯಿ ಇದೆ. ಎಲ್ಲ 500 ರೂಪಾಯಿ ದುಡ್ಡು, ಬೇಕಾದ್ರೆ ಎಣಿಸ್ಕೊಳ್ಳಿ. ಏನ್ ರಾಧಾ, ಎಷ್ಟು ದಿವಸದಿಂದ ನನ್ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ಯಾ? ನಿನ್ ಮೇಲೆ ಅನುಮಾನನಾ? ಅನ್ಸೂಯಮ್ಮ, ಈ ದುಡ್ಡು ನಂದಲ್ಲ, ನನ್ ಜೊತೆಲಿ ಬಂದಿದ್ದಾರಲ್ಲ ಅವ್ರದ್ದು ಅನ್ಕೊಂಡೆ ನಾನು. ಈ ವ್ಯವಹಾರನ ನನ್ನನ್ನೇ ನೋಡ್ಕೊಡಿ ಅಂತ ಹೇಳಿದ್ದಾರೆ. ಬಡ್ಡಿ ದುಡ್ಡು ನನಗೆ ಕೊಡಿ, ಚೆಕ್ನ ನನ್ನ ಹೆಸರಿಗೆ ಕೊಟ್ಬಿಡಿ. ಆಯ್ತು ರಾಧಾ, ನೀನೇನ್ ಯೋಚನೆ ಮಾಡ್ಬೇಡ, ನಿನ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೊಡ್ತೀನಿ. ಸಂತೋಷನಾ? ಆದ್ರೆ ಅವ್ರ ದುಡ್ಡು ಯಾವಾಗ ಬೇಕಾದ್ರೆ ಅವಾಗ. ಅಷ್ಟೇನಾ? ನೋಡು, ನಮ್ಮನೆ ಬ್ಯಾಂಕಿನ ಹೆಚ್ಚು. ಬ್ಯಾಂಕಲ್ಲಿ ಯಾವಾಗಲೂ ಕ್ಯಾಶ್ ಸಿಗಲ್ಲ, ಆದ್ರೆ ಈ ಅನ್ಸೇವನ್ ಮನೆಯಲ್ಲಿ 24 ಗಂಟೆ ಕ್ಯಾಶ್ ರೆಡಿ ಇರುತ್ತೆ. ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು, ಯಾವಾಗ ಬೇಕಾದ್ರೂ ಬಂದು ತಗೊಂಡ್ ಹೋಗ್ಬೋದು. ಸರಿನಾ? ಏನೇ ರಮ್ಯಾ, ಕಣ್ಣೆಲ್ಲ ಕೆಂಪಾಗಿದೆ. ಇನ್ನೇನಾಯ್ತು ಗೊತ್ತೇನ್ರಿ? ಇಂಡಿಯಾ ಪಾಕಿಸ್ತಾನ ಹೈಲೈಟ್ ಬರ್ತಾ ಇದ್ದೀರಿ, ಅದು ನೋಡ್ತಾ ಇದ್ದೆ ಅಷ್ಟೇ. ಅಷ್ಟೇನಾ? ಅವಳು ನಮ್ ತರ ಮನುಷ್ಯಲು ಅಲ್ಲ ಅಕ್ಕ, ಎಷ್ಟು ಚಂದ ಇದ್ದಾಳೆ. ಏನು ಆತರ ಕರ್ರಗಿದ್ದಾಳೆ. ನಾನು ಎಷ್ಟೊಂದು ಸಿನಿಮಾ ಎಷ್ಟು ಬೆಳೆದಿದ್ಲು ರೀ. ಅಯ್ಯೋ ಮೆತ್ಕೊಳ್ತಾಳೆ, ಕರ್ರ ಕಾಣಿಸಾಗತ್ತಾಳೆ. ಮುಂದೆ ಹೋಗ್ಬೇಡ, ದಪ್ಪ ಬೇರೆ ಆಗಿದಾಳೆ ಅಲ್ಲೇನ್ರಿ? ಎಂತ ಅದೃಷ್ಟ ನನ್ನದು. ನನ್ನ ಫೇವರೇಟ್ ಹೀರೋಯಿನ್ ಶ್ರುತಿ ನನ್ನ ಮನೆಯ ಹಿಂದೆ. ನಮ್ಮ ಊರಿನಲ್ಲಿ ಎಲ್ಲರೂ ನನ್ನನ್ನು ಕೇಳಿದುಂಟು, ಶ್ರುತಿ ಎಂದು ಹೇಳುತ್ತಿಲ್ಲ, ಶ್ರುತಿಯನ್ನು ನೋಡಿದ್ದುಂಟಾ ಅಂತ. ನಾನು ನೋಡಿದ್ದೇನೆ ಅಂತ ರೀನು ಬಿಟ್ಟಿದ್ದೆ. ಈಗ ಎಂತ ಮಾಡ್ತೀನಿ? ಏನ್ ಮಾಡ್ತೀಯಾ? ನಮ್ಮ ಊರಿನವರಿಗೆಲ್ಲ ಕಾಗದ ಬರ್ದು ಶ್ರುತಿ ನಮ್ಮ ಮನೆ ಹಿಂದೆ ಬಂದಿದ್ದಾಳೆ ಅಂತ ಹೇಳ್ಬಿಡ್ತೇನೆ. ಅಯ್ಯೋ, ನಾನಿನ್ನೂ ಅಡಿಗೆಗೆ ಇಟ್ಟಿಲ್ಲ. ನಾನಂತೂ ಇವತ್ತು ಅಡಿಗೆನೇ ಮಾಡೋದಿಲ್ಲ. ಯಾಕ್ರಿ? ಶ್ರುತಿಯನ್ನು ನೋಡಿದ ಸಂತೋಷದಲ್ಲಿ ನನ್ನ ಹೊಟ್ಟೆ ತುಂಬಿದುಂಟು, ಗೊತ್ತುಂಟಾ? ಏನ್ರಮ್ಮ, ಎಲ್ಲರ ಮುಖದಲ್ಲೂ ಸಂತೋಷ ತಾಂಡವವಾಡ್ತಾ ಇದೆ. ಒಬ್ಬೊಬ್ಬರಾಗಿ ನಕ್ಕಿದ್ ನಾನು ನೋಡಿದ್ದೆ, ಆದ್ರೂ ಎಲ್ಲರೂ ಒಟ್ಟಿಗೆ ಹೀಗೆ ನಗ್ತಿರೋದು ಇವತ್ತೇ ನೋಡಿದ್ದು. ಏನ್ ವಿಷಯ? ಏನಿಲ್ಲ ಮಾವಯ್ಯ, ಅದು ಇದು ಅಲ್ಲ. ಏನ್ ಹೇಳಿ, ಪರವಾಗಿಲ್ಲ. ಮಾವಯ್ಯ, ನಿಮಗೆ ಒಂದು ವಿಷಯ ಗೊತ್ತುಂಟಾ? ಗೊತ್ತಿಲ್ಲ, ಅದಕ್ಕೆ ಹೇಳಿ ಅಂತ ಹೇಳ್ತಿರೋದು. ಹಿಂದುಗಡೆ ಮನೆಯಲ್ಲಿ ಹೀರೋಯಿನ್ ಶ್ರುತಿ ಬಂದಿದ್ದಾಳೆ. ನಮ್ಮ ಕಾಲದಲ್ಲಿ ಏನಿದ್ರು ವೈಜಂತಿಮಾಲಾ, ಕಲ್ಪನಾ. ನಾನೆಲ್ಲಿ ಸಿನಿಮಾಗೆ ಹೋಗ್ತಿದ್ದೆ, ನಿಮ್ಮ ಅತ್ತೆ ಇದ್ದಾಗ ಮಕ್ಕಳ ಜೊತೆಗೆ ಹೋಗ್ತಿದ್ದೆ.
ನಮ್ಮ ರಾಜಾರಾಯರು ಹೇಳ್ತಿದ್ರು, ಇತ್ತೀಚಿನ ಸಿನಿಮಾಗಳಿಗೆ ಕುಟುಂಬದವರು ಹೋಗಿ ಕೂತು ನೋಡೋ ಹಾಗೆ ಇಲ್ಲ. ಎಲ್ಲ ಪೋಲಿ ಮಾತುಗಳಂತೆ, ಏನೇನೋ ಡ್ಯಾನ್ಸ್ಗಳಂತೆ, ಎಲ್ಲ ಪರಭಾಷೆ ಸಿನಿಮಾಗಳ ಕಾಪಿಗಳಂತೆ. ಹೋಗ್ಲಿ ಬಿಡಿ. ಅಂತೂ ನೀವೆಲ್ಲ ಹಿಂದ್ಗಡೆ ಮನೆಗೆ ಸಿನಿಮಾ ಹೀರೋಯಿನ್ ಬಂದಿದ್ದಾಳೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀರಿ. ನಮ್ಮ ಹಿಂದುಗಡೆ ಮನೆಗೆ ಯಾರು ಬಂದಿದ್ದು ಗೊತ್ತಾ? ಯಾರು? ನನ್ನ ಫೇವರಿಟ್ ಹೀರೋಯಿನ್ ಶ್ರುತಿ. ಅದಕ್ಕೆನಾ ಈ ಹೇರ್ ಸ್ಟೈಲು, ಈ ಗೆಟಪ್? ಅಯ್ಯೋ, ನನಗೆ ಎಂತ ಖುಷಿ. ಗುರುರಾಯ್ ಚಿತ್ರದವರು ಚೆಕ್ ಕೊಟ್ಟಿದಾರಲ್ಲ, ಅದನ್ನ ಬ್ಯಾಂಕ್ಗೆ ಹಾಕ್ಬಿಡಿ ಸುಬ್ಬು, ಮರಿಬೇಡಿ. ನಮಸ್ಕಾರ. ಬನ್ನಿ ಬನ್ನಿ. ಮೇಡಮ್ ಮೇಡಮ್ ನಮಸ್ಕಾರ. ನಾನು ಸ್ವಪ್ನ. ಹಲೋ. ಇವಳು ರಮ್ಯಾ. ಹಲೋ. ರಾಧಾ. ನಮಸ್ತೆ. ನಮಸ್ಕಾರ. ನಾನು ಇಲ್ಲೇ ಈ ಮನೆಯಲ್ಲಿ ಇರುವುದು. ಓಹ್ ಹೌದಾ? ಒಮ್ಮೆ ನಮ್ಮ ಮನೆಗೆ ಓಕೆ, ಖಂಡಿತ ಬರ್ತೀನಿ. ಖಂಡಿತ ಬನ್ನಿ, ಆಯ್ತಾ? ಅಯ್ಯೋ, ಎಷ್ಟು ಬೆಳ್ಳಗೆ ಇದ್ದಾಳಲ್ಲ. ಮೇಕಪ್ ಹಾಕೊಂಡ್ರೆ ನೀನು ಹಾಗೆ ಕಾಣಿಸ್ತೀಯ. ಇಷ್ಟೊತ್ತರೆಗೂ ನಿನಗೆ ಹೇಳಿದ್ನಲ್ಲ. ಅಲ್ಲ ಕಣೋ, ಮನೆಗೆ ರೂಪ್ ಹಾಕ್ತಿದ್ದೀನಿ, ಹಣಕ್ಕೆ ತೊಂದ್ರೆ ಇದೆ ಅಂತ ಹೇಳ್ತಾ ಇದ್ದೀನಿ, ಕೇಳ್ತಾನೆ ಇಲ್ವಲ್ಲ. ಜಾಸ್ತಿ ಕೆರ್ಕೊಳಕ್ ಹೋಗ್ಬಿಡಿ, ಇರೋವೆಲ್ಲ ಖಾಲಿ ಆಗ್ಬಿಡ್ತವೆ. ಈಗ ನನ್ನ ಹತ್ರ ಒಂದು ಐಡಿಯಾ ಐತೆ, ಹೇಳ. ಏನ್ ಐಡಿಯಾ? ಈಗ ನೀವು ಕಟ್ಸ್ತಾ ಇರೋ ಮನೆ ಎಷ್ಟದು ಅಂದ್ರೆ? 4ನೇದು. 3ರಲ್ಲಿ ಒಂದು ಮಾರ್ಬಿಡಿ, ಇದನ್ನ ಕಂಪ್ಲೀಟ್ ಮಾಡ್ಬಿಡಿ. ಅಲ್ಲ ಕಣೋ, ಕಾರಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಕಾರ್ ಮಾರ್ಬಿಟ್ಟು ಪೆಟ್ರೋಲ್ ಹಾಕ್ಸಿ ಅಂತಿಲ್ಲ. ಅಲ್ಲ ಕಣ, 3 ಜನ ಮಕ್ಕಳು 3 ಮನೆ ಬಿಡೋಣ, ನನಗೂ ನನ್ನ ಹೆಂಡತಿಗೆ 1 ಮನೆ ಬಿಡೋಣ. ಆಸೆ ಇರಬೇಕು, ಆದ್ರೆ ಇಷ್ಟೊಂದು ದುರಾಸೆ ಇರಬಾರ್ದು. ನಾನು ನೋಡ್ತಲೇ ಇದ್ದೀನಿ, 3 ದಿವಸದಿಂದ ಬರೋ ಗಿರಾಕಿಗಳೆಲ್ಲ ಆ ರಮೇಶನ್ ಟೇಬಲ್ ಹತ್ರನೇ ಹೋಗ್ತಾ ಇದಾರೆ. ಹಾಳಾದ ಈ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ಅಯ್ಯೋ, ವಾಸ್ತು ಏನ್ ಮಾಡುತ್ತೆ? ನಿಮ್ಮಂತೋಳು ಯಾರೋ ಪುಣಿಲಾರ್ದೊಳ್ಳೆಲ್ಲ ಡೊಂಕು ಅಂದ್ಲಂತೆ. ಮೊದ್ಲು ನಿಮ್ ದುರಾಸೆ ಮನ್ಸನ್ನ ಬದಲು ಮಾಡ್ಕೊಳ್ಳಿ. ಯಾಕೋ? ಮುಂದ್ ಗಿರಾಕಿಗಳು ನಿಮ್ ತೋ ಕರ್ಕ ಬರ್ಬೋದು, ಆದ್ರೆ ಭಯ ನಂಗೆ. ಯಾಕೆಂದ್ರೆ ಬಂದಿದ್ದಲ್ಲ ಬಾಸ್ ಒಳಗೆ ಹಾಕತ್ತಿರಲ್ಲ, ಅದಕ್ಕೆ. ಅಲ್ಲ ಕಣ, ಇಷ್ಟು ದಿವಸ ನಿನ್ಗೆ ಎಷ್ಟು % ಕೊಡ್ತೀನಿ? 10%. 10%. ಈಗ 20% ತಗೊಳ. ಇದೇ ಮಾತಾ? ಗ್ಯಾರಂಟಿನಾ? ಆಯ್ತು. ಯಾರ್ರೀ ನೀವು? ನಾನು ಸ್ವಪ್ನ. ನಾ ರಾಧಾ. ಏನಾಗ್ಬೇಕಾಗಿತ್ತು? ನಾನು ಶ್ರುತಿ ಅಭಿಮಾನಿ. ಅವರನ್ನ ನೋಡಲಿಕ್ಕೆ ಉಂಟು, ಬನ್ನಿ. ನಿಲ್ರಿ, ಏನಾಗ್ಬೇಕು? ನಾನು ಶ್ರುತಿಯನ್ನು ನೋಡಲಿಕ್ಕೆ. ಇಲ್ಲ ರೀ, ನೋಡಕ್ ಆಗಲ್ಲ, ರೆಸ್ಟ್ ಅಲ್ಲಿ ಇದಾರೆ. ಶೂಟಿಂಗ್ ಇಲ್ಲ, ರೆಸ್ಟ್ ಅಲ್ಲಿ ಇದಾರೆ. ನಮ್ಮ ಮನೆ ಬಂದು ಮಾತಾಡ್ಸ್ಕೊಂಡ್ವಿ. ಸುಬ್ಬು, ಅವ್ರನ್ನೆಲ್ಲ ಕಳ್ಸು. ಶ್ರುತಿ. ನಮಸ್ಕಾರ ಶ್ರುತಿ ಅವರೇ. ನಮಸ್ಕಾರ. ಬನ್ನಿ. ನಾನು ನಿಮ್ಮ ಅಭಿಮಾನಿ. ಮೊನ್ನೆ ಬಂದಿದ್ದಲ್ವಾ, ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು. ಶ್ರುತಿ ಅವರೇ, ನಿಮ್ಮ ಅಭಿನಯ ಅಂದ್ರೆ ನನಗೆ ತುಂಬಾ ಇಷ್ಟ. ನೀವು ಆಕ್ಟ್ ಮಾಡಿದ ಎಲ್ಲ ಸಿನಿಮಾ ನಾನು ನೋಡಿದುಂಟು. ನಿಮ್ಮ ಶ್ರುತಿ, ಕಾದಂಬರಿ, ರಂಜಿತಾ, ಹೆತ್ತ ಕರಡು, ಕರ್ಪೂರದ ಗೊಂಬೆ, ತವರಿನ ತೊಟ್ಟಿಲು, ಭಾಮ ಸತ್ಯಭಾಮ, ವೀರಪ್ಪ ನಾಯಕ, ಹೀಗೆ ಎಲ್ಲ. ದುರ್ಗಾ ಶಕ್ತಿ ನಿಮ್ಮ 105ನೇ ಚಿತ್ರ ಅಲ್ಲವಾ? ಹೌದು. ಅಬ್ಬಾ, ಹಾಗಾದ್ರೆ ನೀವು ನಟಿಸಿದ ಎಲ್ಲ ಚಿತ್ರ ನಾನು ನೋಡಿದುಂಟು. ಓ ಮೈ ಗಾಡ್, ಅಷ್ಟು ನೋಡಿದ್ದೀರಾ? ಹೌದು ಶ್ರುತಿ ಅವರೇ, ನಿಮ್ಮ ದುಃಖದ ಸಿನಿಮಾ ಅಂದ್ರೆ ನನಗೆ ಬಹಳ ಇಷ್ಟ, ಆದರೆ ನೋಡುವುದು ಕಷ್ಟ, ಗೊತ್ತುಂಟಾ? ನಿಮ್ಮ ತವರಿನ ತೊಟ್ಟಿಲು ಸಿನಿಮಾದಲ್ಲಿ ಆ ಡೈರೆಕ್ಟರ್ ನಿಮಗೆ ಹಾಗೆ ಮಾಡಬಾರ್ದಾಗಿ. ಯಾಕೆ? ಏನ್ ಮಾಡಿದ್ರು? ನಿಮ್ಮನ್ನು ಸಾಯಿಸೋದುಂಟ. ಮತ್ತೆ ನೀವು ಸಾಯುವ ದೃಶ್ಯ ಕಂಡು ನನ್ನ ಕರುಣೆ ಕಿತ್ತು ಬಂತು. ನನ್ನನ್ನು ಸಮಾಧಾನ ಮಾಡಲಿಕ್ಕೆ ನನ್ನ ಗಂಡನಿಗೆ 1 ವಾರ ಬೇಕಾಯ್ತು, ಗೊತ್ತುಂಟಾ? ನೀವ್ ಬರೀ ಅಭಿಮಾನಿ ಅಲ್ಲ ರೀ, ನನ್ ಕಟ್ಟ ಅಭಿಮಾನಿ ಅನಿಸ್ತಾ ಇದೆ. ನನಗಿಂತ ನನ್ನ ವಿಷಯಗಳನ್ನ ನೀವೇ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಶ್ರುತಿ ಅವರೇ, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಕೇಳ್ತಿದೀನಿ ಅಂತ ಏನೋ ಅನ್ಕೋಬೇಡಿ. ನೀವು ಮಹೇಂದ್ರ ಲವ್ ಮಾಡಿ ಮದ್ವೆ ಆಗಿದ್ದಂತೆ? ಎಷ್ಟು ಲವ್ ಮಾಡ್ತಿದ್ರಿ? ಅವರನ್ನು ಎಂತ ಕೇಳುವುದು? ಅವರು 5 ವರ್ಷದಿಂದ ಲವ್ ಮಾಡಿ ಮದುವೆ ಆದದ್ದು ಅಂತ ಈ ಪುಸ್ತಕದಲ್ಲಿ ಉಂಟು, ಓದು. ನೀವು ತಮಿಳ್ ಸಿನಿಮಾದಾಗ ಮಾಡಿರೇನ್ರಿ? ಹೌದು. ಅವರನ್ನೆಂತ ಕೇಳುವುದು? ಅದು ಕಲ್ಕಿ ಅಂತ, ಕೆ ಬಾಲಚಂದ್ರ ಅವರದು. ಅಯ್ಯೋ ದೇವ್ರೆ, ನನ್ ಜಾತ್ಕರ ಹೇಳ್ತಿದ್ದೀರಲ್ರಿ ನೀವು. ನಿಮ್ಮ ಹವ್ಯಾಸಗಳೇನು? ಹವ್ಯಾಸಗಳು ತುಂಬಾ ಇದೆ. ಫ್ರೀ ಇದ್ದಾಗ ಶಾಪಿಂಗ್ ಹೋಗ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಕ್ರಿಕೆಟ್ ಅಂದ್ರೆ ಇಷ್ಟ. ಕ್ರಿಕೆಟಾ? ನೀವು ಕ್ರಿಕೆಟ್ ಅಂದ್ರೆ ಬಾ ಸೇರ್ತೈತೇನ್ರಿ? ನೀವು ಉತ್ತರ ಕರ್ನಾಟಕ ಏನ್ರಿ? ಮೊನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆತಲ್ರಿ, ನೋಡಿದ್ರೇನ್ರಿ? ಅದ್ರೊಳಗ ಅನಿಲ್ ಕುಂಬ್ಳೆ 10 ವಿಕೆಟ್ ತಗೊಂಡ್ರಿ. ಮತ್ ನಿಮ್ಗೆ ಇನ್ನೇನ್ ಹವ್ಯಾಸ ಅದಾವ್ರಿ? ನಾನು ಟೈಮ್ ಇದ್ದಾಗೆಲ್ಲ ಕಾದಂಬರಿಗಳನ್ನ ಓದ್ತಾ ಇರ್ತೀನಿ. ಕಾದಂಬರಿನಾ? ಈ ಕಡೆ ಬರೀ ಕಡೆ ಬಾ. ಅದೇ ರೀ, ತ್ರಿವೇಣಿ ಅವರ ಅಪ್ಪಾಜಿ ಅಪ್ಪಸ್ವರ ಕಾದಂಬರಿ ಓದ್ತಿದ್ದಾಗ ಆ ಪಾತ್ರ ನೀವ್ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೇಡಮ್, ಬಾಂಬೆಯಿಂದ ಯಾರು ಬಂದಿದ್ದಾರೆ? ಅದು ಅವ್ರನ್ನ ಗೆಸ್ಟ್ ರೂಮ್ ಅಲ್ಲಿ ಕೂರ್ಸು. ಐ ಆಮ್ ವೆರಿ ಸಾರಿ, ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಬಿಡುವೆತಾಗ ಯಾವಾಗಾದ್ರೂ ಬನ್ನಿ. ಓಕೆ, ಬರ್ಲಾ? ಅಪ್ಪ, ಆಫೀಸರ್ ಇನ್ನೂ ಬಂದಿಲ್ಲ, ಕುರ್ಚಿ ಖಾಲಿ ಇದೆ ಅಪ್ಪ. ಇಲ್ಲಿ ಬನ್ನಿ. ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಮೆಲ್ಗೆ ಇಲ್ಲಿ ಕೂತ್ಕೊಳ್ಳಿ ಸರ್, ಮೆಲ್ಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್. ಏನಾಗಬೇಕಾಗಿತ್ತು ಅಂತ ಹೇಳಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನೋಡಿ ಸ್ವಾಮಿ,
ನಾನೊಂದು ಸೈಟ್ ಅಪ್ಲೈ ಮಾಡಿ 10 ವರ್ಷ ಆಯ್ತು. ಆದ್ರೆ ಈ ನನ್ನ ಐಸೈಟ್ ಹೋಯ್ತೆ ವಿನಃ ನಿಮ್ಮಿಂದ ಸೈಟ್ ಅಂತೂ ಸಿಕ್ಲಿಲ್ಲ ಸ್ವಾಮಿ. ಅಟ್ಲೀಸ್ಟ್ ನನ್ನ ಮಗನ ಐಸೈಟು ಇರೋವಾಗ್ಲೇ ಒಂದ್ ಸೈಟ್ ಅಲಾಟ್ ಮಾಡ್ಕೊಟ್ರೆ ನಿಮಗೆ ಅವನಿಂದ ಏನ್ ಬೇಕೋ ಕೊಡ್ತೀನಿ ಸ್ವಾಮಿ. ಆಯ್ತು ನೋಡಿ, ಆ ಆಫೀಸರಿಂದ ಏನಾಗುತ್ತೆ ಮಣ್ಣಂಗೆಡ್ಡೆ, ನಿಮ್ಮ ಅಲಾಟ್ಮೆಂಟ್ ನೋಡೋದಕ್ಕೆ ಇವ್ರೇನೆ ಇನ್ಚಾರ್ಜು. ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ. ನಾನ್ ಹೇಗ್ ಸ್ವಾಮಿ ನೋಡಕ್ಕಾಗುತ್ತೆ, ನಾನ್ ಕುರುಡ. ನಿಮ್ಮನ್ನ ಕಣ್ಣಿಂದ ನೋಡಿ ಅಂತ ಹೇಳಲಿಲ್ಲ, ಸ್ವಲ್ಪ ದುಡ್ಡು ತಳ್ಳಿ ಅಂತ ಹೇಳಿದೆ. ಆಯ್ತು ಆಯ್ತು, ನಮಗೇನ್ ಸ್ವಾಮಿ, ಯಾರ್ ಕೆಲಸ ಮಾಡ್ಕೊಟ್ರು ಸರಿನೇ. ನೋಡಿ ಇದ್ರಲ್ಲಿ 2,000 ರೂಪಾಯಿ ಇದೆ ನೋಡಿ ಸ್ವಾಮಿ, ನೀವು ಆದಷ್ಟು ಬೇಗ ಕೆಲಸ ಮಾಡ್ಕೊಟ್ರೆ ನಮಗೆ ಮಹದುಪಕಾರ ಮಾಡ್ದಂಗೆ. ಖಂಡಿತ ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನೀವು ನಾಳೆ ಬನ್ನಿ. ಅಂದಾಗೆ ಮಜ್ಜಿಗೆ ಟೀ ಕುಡಿಬೋದಾಗಿತ್ತಲ್ಲ. ಇಲ್ಲ ಸ್ವಾಮಿ, ಪರವಾಗಿಲ್ಲ, ತುಂಬಾ ಸಂತೋಷ. ಆಯ್ತು ಸರಿ, ಆದಷ್ಟು ಬೇಗ ಕೆಲಸ ಮಾಡ್ಕೊಟ್ರೆ ಉಪಕಾರ ಆಗುತ್ತೆ. ನಾವಿನ್ ಬರ್ತೀವಿ ಸ್ವಾಮಿ. ಒಳ್ಳೇದು ಒಳ್ಳೇದು. ಅಂತೂ ನಿಮ್ಮ ತಾಪತ್ರೆ ಮುಗೀತಲ್ಲ. ಪಾಪ ಕಣ್ ಸೈಟ್ ಕಳ್ಕೊಂಡನು, ಈ ಸೈಟ್ ದುಡ್ಡು ಕೊಟ್ಟ. ಯಾವ್ದಾದ್ರೇನು ಅವನ ಕೆಲ್ಸ ಅವನಿಗೆ, ನನ್ನ ಕೆಲ್ಸ ಬೇಡ ಕಣ್ಣಪ್ಪ, ಇಲ್ಲಿ ತಳ್ಳಪ್ಪ. ಮರ್ತು ಬಿಟ್ಟಿದ್ದೆ. 20%. 20% ಅಲ್ವಾ? ಅಯ್ಯೋ, ನೀಯತ್ತೋದ್ರೆ ಇದು ನೋಡ್ತೀರಿ ಇನ್ ಮೇಲೆ ಬರೀ ರೂಪ ಅಲ್ಲ, ರೂಪ್ ಮೇಲ್ ರೂಪ್ ಕಟ್ಸೋ ಏರ್ಪಾಟ್ ನಾನ್ ಮಾಡ್ತೀನಿ. ಆಯ್ತು ಹೇಳದ್ನಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಸವ ಬಂದೆ ಸರ್. ಏನ್ ಸರ್ ನೀನ್ ಈ ತರ ಮಾಡಬಹುದಾ? ಏನ್ ದೇವ್ರು? ನಿನ್ನೆ ಗಿಣಿ ಹೇಳ್ದಾಗ ಹೇಳಿದೀನಿ, ಬೆಳಗ್ಗೆ ನನ್ನ ಟೇಬಲ್ಗೆ ಪಾರ್ಟಿ ಬರ್ತಾರೆ ಅಂತ. ಬರೋಷ್ಟ್ರಲ್ಲಿ ಅಲ್ಲಿ ಕಳ್ಸ್ಬಿಟ್ಟಿದ್ಯಾ? ಅಯ್ಯೋ ಸರು, ದೇವ್ರಿಗೋಸ್ಕರ ಭಕ್ತರು ಗುಡಿಲ್ ಕಾಯೋ ಕಾಲ ಒಂದಿತ್ತು, ಅದು ಪುರಾಣದಲ್ಲಿ. ಈಗ ಭಕ್ತರಿಗೋಸ್ಕರ ದೇವ್ರು ಕಾಯ್ಬೇಕು. ಈ ಗುಡಿಲಿ ಬೀಗ ಹಾಕಿದ್ರೆ ಪಕ್ಕದ ಗುಡಿಲಿ ಹೋಗಿ ಗಂಟೆ ಬಾರಿಸ್ತಾರೆ. ನಾನೇನೋ ಮಾಡ್ಲಿ, ಯಾಳಕ್ ಬಸ್ ನಂಬ್ಕೊಂಡ್ರೆ ಹೀಗೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡೆ. ಅಯ್ಯೋ ಬಸ್ಸಿಗೆ ಕಾದ್ರೆ ಆಯ್ಕಿಲ್ಲ, ನಿಮ್ಮ ಸ್ಟೈಲ್ ಹೊಸಿ ಚೇಂಜಸ್ ಮಾಡ್ಕೊಳ್ಳಿ. ಏನ್ ಚೇಂಜ್ ಮಾಡ್ಕೋಬೇಕು? ನೀವು ಸ್ವಲ್ಪ ಬಾತ್ರೂಮ್ ಹತ್ರ ಬನ್ನಿ, ನಿಮ್ ತವ ಪರ್ವೈಟ್ ಆಗಿ ಮಾತಾಡಬೇಕು. ಏನು ಗುಟ್ಟ ಮಾತಾಡ್ಬೇಕಂದಿಲ್ಲ ನೋಡಿ, ನೀವು ಬಸ್ಸಿಗೆ ಅಂದ್ರೆ ಆಗಕ್ಕಿಲ್ಲ. ಆ ಕೃಷ್ಣ ಗೋಪಿಕಾ ಸ್ತ್ರೀಯನ್ನ ಆರಿಸ್ಕೊಂಡು ಹೋದಂಗೆ ಈ ಕೃಷ್ಣ ನಿಮ್ ತಕ್ ಬರೋ ಗಿರಕಿಗಳನ್ನ ಆರಿಸ್ಕೊಂಡು ಹೋಗ್ಬಿಡ್ತಾನೆ. ಬಿಟ್ಬಿಡ್ತೀನ, ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದೀನಿ ಒಂದ್ ಸ್ಕೂಟರ್ ತಗೊಂಬಿಡೋಣ ಅಂತ. ಆವಾಗ 9:30 ಆಫೀಸ್ ನಲ್ಲಿ ಇರ್ತೀನಿ, ನೋಡ್ಕೋ. ಅಯ್ಯೋ ಬಿಡ್ತು ಅನ್ನಿ, ಈ ಸ್ಕೂಟರ್ ಗಿಟರ್ಗಳೆಲ್ಲ ನಮ್ಮಂತ ಪಿವನ್ಗಳಿಗೆ. ನಿಮ್ಮಂತವ್ರು ಸ್ಟೈಲ್ ಕಾರ್ನಾಗ ಬರ್ಬೇಕು. ಈಗ ನಮ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಅವ್ರು ಅನ್ಕೊಂಡಿದ್ರಿ? 22 ಜನ. 22 ಜನರಲ್ಲಿ 13 ಜನದ ಹತ್ರ ಕಾರ್ಗಳವೆ, ಗೊತ್ತಾ ನಿಮಗೆ? ಈಗ ದುಡ್ಡು ಕೊಡೋ ಗಿರಾಕಿ ನೋಡ್ತಾನೆ ಇವ್ರು ಹೆಂಗೆ ಎತ್ತ ಅಂತ. ಸ್ಕೂಟರ್ ಬರ್ತಾರೆ ಅಂದ್ರೆ ಸ್ಕೂಟರ್ ಲೆವೆಲ್ ಅಲ್ಲೇ ನೋಡ್ತಾನೆ, ಕಾರಲ್ಲಿ ಬರ್ತಾರೆ ಅಂದ್ರೆ ಕಾರ್ ಲೆವೆಲ್ ಅಲ್ಲೇ ನೋಡ್ತಾನೆ. 100 ಕೊಡೋನು 1000 ರೂಪಾಯಿ ಕೊಟ್ಟು ಹೋಗ್ತಾನೆ. ಯೋಚನೆ ಮಾಡಿ. ಕಾರು ಗಾಬರಿ ಆಗತ್ತಲ್ಲ, ಹ್ಯಾಕ್ ಸಾಧ್ಯ? ನಿಮ್ಗೆ ಯಾಕೆ, ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತೀನಿ. ಮೊನ್ನೆ ಏನಾಯ್ತು ಗೊತ್ತೈತೇನ್ರಿ? ನಿಮ್ ಅಣ್ಣ ಒಂದ್ ಸ್ಕೂಟರ್ ತಗೊಂಡಾರ್ಲ, ನಾ ಅಲ್ಲೇದೇನ್ರಿ ನಿಮ್ ಅತ್ತಿಗೆ ಆ ಸ್ಕೂಟರ್ ಮೇಲೆ ಕುತ್ಕೊಂಡು ನನ್ ಕಡೆ ತಿರುಗಿ ನೋಡ್ದ ಒಯ್ಯಾರ ಮಾಡ್ಕೊಂಡು ಹೋದ್ಲು ರೀ. ಅವ್ರ ಮೇಲೆ ಧಟ್ಟಕ್ ಅವ್ರ ಸ್ಕೂಟರ್ ತಗೊಂಡ್ರೆ ನಾವ್ ಕಾರ್ ತಗೋಬೇಕ್ರಿ. ನೀನ್ ಹೇಳುದು ಸರಿನೇ. ಮೊನ್ನೆ ನಮ್ಮ ಅಕ್ಕನ ಮನೆಗೆ ಹೋದ, ನಮ್ಮ ಅಕ್ಕ ಏನಂದ್ಲು ಗೊತ್ತೈತೇನ್ರಿ? ಏನ್ವಾ ರಮ್ಯಾ, ನಿನ್ ಲಗ್ನ ಆಗಿ 2 ವರ್ಷ ಆತು ಅಂತಿ, ನಿನ್ ಗಂಡ ಬಿಡಿಯದಾಗ ಅದಾನ ಅಂತಿ. ಅಲ್ಲ, ನಿನ್ ಇನ್ನ ಒಂದ್ ಕಾರ್ ತಗೊಳಕ್ ಆಗಿಲ್ಲಲ್ಲೇ ಅಂದ್ಲು. ನಾವ್ ಹಳ್ಳಿ ಒಳಗಿದ್ದು ಕಾರ್ ತಗೊಂಡ್ 8 ವರ್ಷ ಆತು ಅಂತ ಎಲ್ರು ಮುಂದೆನೂ ಹಾಸ್ಯ ಮಾಡ್ಬಿಟ್ಲು ರೀ. ಕೋಪ ಮಾಡ್ಕೋಬೇಡ್ವೆ, ಆದ್ರೆ ತಿಂಗಳ ಕಂತ್ ಕಟ್ಟಬೇಕಲ್ಲ. ಅದ್ರದ್ದು ಯಾಕ್ರಿ ಚಿಂತೆ ನಿಮ್ದ? ನಿಮ್ ಬರೋ ಪಗಾರ ಗಿಗಾರೆಲ್ಲ ನನ್ ಕೈಯಾಗ ತಂದ್ಕೊಡ್ರಿ, ಕಂತ್ ಕಟ್ಟೋ ಜವಾಬ್ದಾರಿ ನಂದು. ಅಪ್ಪನ್ ಗೊತ್ತಾದ್ರೆ? ಮಾವನ್ಗೆಲ್ಲಾದ್ರೂ ಹೇಳ್ಬಿಟ್ಟಿರಿ, ಹಿಂದಾಗಡೆ ಏನಾದ್ರು ಹೇಳಿದ್ರ ಆತು. ನಮ್ಮ ಅಪ್ಪನ್ ಸೊಸೆಯೇ, ಏನ್ ಬುದ್ಧಿ ಹೇಳ್ತೀನಿ ನೀನು. ವೆರಿ ಗುಡ್. ಯಾವ್ದು 800 ತಗೊಳ್ತಾ ಇದ್ರು ಅಥವಾ ವ್ಯಾನ್ ತಗೊಳ್ತಾ ಇದ್ರು? ನಮ್ಮ ಫ್ಯಾಮಿಲಿ ದೊಡ್ಡದು, ಅದಕ್ಕೆ ವ್ಯಾನ್ ತಗೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ, ಅಡ್ವಾನ್ಸ್ ಕೊಡ್ತಾ ಇದ್ದೀರಾ? 50,000 ರೂಪಾಯಿ. 50 ಕೊಡ್ತಾರೆ. ದೇವರ ಅನುಗ್ರಹದಿಂದ ಈಗಿರೋ ಕುರ್ಚಿ ಹಾಗೆ ಕಂಟಿನ್ಯೂ ಆದ್ರೆ ಇನ್ 2 ತಿಂಗಳಲ್ಲಿ ಪೂರ್ತಿ ತೀರಿಸ್ಬಿಡ್ತಾರೆ ಅಲ್ವಾ ಸರ್? ನೋಡಿ ಬಸವಣ್ಣ, 4 ಇನ್ಸ್ಟಾಲ್ಮೆಂಟ್ ವರೆಗೂ ನಾವ್ ಏನು ಮಾತಾಡಲ್ಲ. 5ನೇ ಇನ್ಸ್ಟಾಲ್ಮೆಂಟ್ ಮೇಲೆ ಯಾರ ಮುಖನೂ ನೋಡಲ್ಲ. ಗಾಡಿ ಸೀಸ್ ಆಗುತ್ತೆ, ಕೊಟ್ಟಿರೋ ಅಡ್ವಾನ್ಸ್ ಹೋಗುತ್ತೆ, ಗಾಡಿ ನಮ್ಮ ಹತ್ರ ಬಂದಿರುತ್ತೆ. ನೋಡಿ, ಯೋಚನೆ ಮಾಡಿ,
ಅದು ಎಲ್ಲ ಕಡೆ ಇರೋದೇ ಗೊತ್ತಿದೆ, ನೀವು ಅಡ್ವಾನ್ಸ್ ತಗೊಳ್ಳಿ. ಡಿಪಾಸಿಟ್ ಅನ್ನ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಸೈನ್ ಮಾಡಿ. ಅರೆ ಯಾರ್ದ್ರಿ ಆ ಕಾರು? ಹೇಗಿದೆ? ನಮ್ದೇನ್ರಿ ಕಾರು? ನಮ್ ರಮೇಶ್ ಅಲ್ವಾ? ನಮ್ ರಮೇಶ. ಏನು ರಮೇಶ, ಯಾರ್ದು ಕಾರು? ನಂದೇ ಕಾರು, ಕರ್ಕೊಂಡ್ ಬಂದೆ. ಹೇಗಿದೆ? ಚೆನ್ನಾಗಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ರಮೇಶ. ನಮ್ಮನೆಗೂ ಒಂದು ಕಾರ್ ಬೇಕಾಗಿತ್ತು, ತುಂಬಾ ಚೆನ್ನಾಗಿದೆ. ನನಗೂ ಅರ್ಜೆಂಟ್ ಕೆಲಸ ಇದ್ರೆ ತಗೊಂಡು ಹೋಗ್ಬೋದು. ಮನೆ ಕಾರ್ ಆದ್ರೆ ಯಾರಾದ್ರೂ ಯೂಸ್ ಮಾಡ್ಕೋಬಹುದಪ್ಪ. ಅದಕ್ಕೆ ಹೇಗಿದೆ ಕಾರು? ಕಲ್ಲರ್ ಯಾಕೋ ಹಿಡಿಸ್ಲಿಲ್ಲಪ್ಪ. ನನ್ಗೂ ಹಾಗೆ ಅನ್ಸ್ತು, ಚೇಂಜ್ ಮಾಡ್ಬಿಡೋಣ. ತಕ್ಕೊಡೋದು ತಕೊಂಡ್ರಿ. ನಮ್ಮ ಫ್ಯಾಮಿಲಿಗೆ ಟಾಟಾ ಸುಮೋ ಒಳ್ಳೇದಿತ್ತು. ಅಣ್ಣ, ಟಾಟಾ ಸುಮೋ ಅಂತೆ ಪ್ಲಾನ್ ಮಾಡು. ಅಲ್ಲ ರಮೇಶ, ಇಷ್ಟೊಂದು ದುಡ್ಡು ಕೊಟ್ಟು ಕಾರ್ ತಂದಿಲ್ಲ, ಅಪ್ಪನಿಗೆ ಗೊತ್ತಾದ ಭಯ ಅಲ್ವಾ? ಅದನ್ನ ನಾನು ಅಡ್ಜಸ್ಟ್ ಮಾಡ್ತೀನಿ. ಪ್ರವಚನ ಚೆನ್ನಾಗಿ ಹೇಳ್ತಾರ ಕಣೋ, ನಾನು ಬರ್ತೀನಪ್ಪ. ಅಯ್ಯೋ ಮಾವ ಬಂದ್ರು. ಅಯ್ಯೋ ಮಾವಯ್ಯ. ಅಂಕಲ್ ಅಂಕಲ್ ಒಂದ್ ನಿಮಿಷ. ಮೆತ್ಗೆ ಮಾವಯ್ಯ ಬರ್ರಿ, ನಮ್ ಮನೆಯವ್ರ ಕಾರ್ ತಂದಾರ್ರಿ. ಚಲೋ ಐತ್ರಿ ಮಾವರ. 6 ಜನ ಕುತ್ಕೋಬಹುದ್ರಿ. ಹೌದಾ? ಚಲೋ ಐತ್ರಿ ಅಂಕಲ್. ಕಲರ್ ಸೆಲೆಕ್ಷನ್ ನಿಂದನಾ? ಏನು ರಮೇಶ, ಯಾರ್ದು ಕಾರು? ನನ್ ಫ್ರೆಂಡ್ ಅಪ್ಪ, ಅವನ ಹತ್ರ 2 ಕಾರ್ ಇತ್ತು. ಇವತ್ತು ಇನ್ನೊಂದು ಕಾರ್ ಡೆಲಿವರಿ ತಗೊಂಡ. ಗ್ಯಾರೇಜ್ ಅಲ್ಲಿ ನಿಲ್ಸಕ್ ಜಾಗ ಇಲ್ಲ, ಅದಕ್ಕೆ ನೀನ್ ಯೂಸ್ ಮಾಡು ಅಂತಂದ. ದುಡ್ಡಿಗೇನೋ ಮಾಡಿದೆ? ಅವ್ನ್ ದುಡ್ಡೇ ಬೇಡ ಅಂದ. ಯಾವಾಗಾತ ಅವಾಗ ಕೊಡು ಅಂದ. ಹಾಗಂತ ನಾವಾಗ ಮಾಡಕಾತ, ಅದಕ್ಕೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕೊಟ್ಟು ತೀರ್ಸ್ಬಿಡೋಣ ಅಂತಿದ್ದೀನಪ್ಪ. ಹುಷಾರು, ಈಗಿನ ಕಾಲದಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ, ಆಕ್ಸಿಡೆಂಟ್ಸ್. ಶಾಬಾಷ್ ಕಣಯ್ಯ, ಎಂತ ಒಳ್ಳೆ ಸ್ನೇಹಿತರನ್ನ ಇಟ್ಕೊಂಡಿದ್ಯಾ. ಈಗಿನ ಕಾಲದಲ್ಲಿ ಡ್ರಾಪ್ ಕೊಡು ಅಂದ್ರೆ ಕೊಡೋದು ಕಷ್ಟ, ಅಂತದ್ರಲ್ಲಿ ಕಾರೇ ಕೊಟ್ಬಿಟ್ಟಿದ ನಿನ್ ಸ್ನೇಹಿತ. ನಾನು ನೋಡ್ತೀನಪ್ಪ, ಮನೇಲಿ ಮಗ ಸೊಸೆ ಸಿನಿಮಾ ಕೊಟ್ಟು ನಿಂತಿದ್ದಾರೆ, ಮೊಮ್ಮಗ ಒಬ್ನೇ ಇರ್ತಾನೆ. ಮಗ ಕಾರ್ ತಗೊಂಡಿದ್ದೇನೆ ಹೊಸದಾಗಿ, ಕಾಫಿ ಕುಡ್ಕೊಂಡು ಹೋಗು. ಆಗೋ ಅಲ್ಲೇ ನಿನ್ ಮನಸ್ಸಿನಲ್ಲಿ ಏನ್ ಬರುತ್ತೆ ಅನ್ನೋದು ನಿನ್ ಸೊಸೆಯರಿಗೆ ಎಷ್ಟು ಚೆನ್ನಾಗಿ ತಿಳಿದ್ಬಿಡುತ್ತೆ ಇಷ್ಟು ಬೇಗ. ಸಂಸಾರ ಅಂದ್ರೆ ಹೀಗಿರ್ಬೇಕಪ್ಪ. ಎಂತದು ಮಾರ ಇದೆ, ಪ್ರಪಂಚದಲ್ಲಿ ಯಾರು ಕಾರು ಕಂಡೇ ಇಲ್ಲವಾ? ಅವಳ ಗಂಡನದು ಒಪ್ಪನದೇ ಕಾರ. ಬನ್ನಿ ಕಾರು ನೋಡಿ ಹೇಗಿದೆ ಅಂತ ಒಂದು ಮಾತು ಕೇಳಿದಳ. ಅದು ಬಿಡಿ, ನಮ್ಮನ್ನೆಲ್ಲ ಕಾರಲ್ಲಿ ಒಂದು ಸುತ್ತು ಕೊಂಡೊಯ್ಯಬಹುದಿತ್ತು. ಅವಳ ಗಂಡನಿಗೆ ಹೇಳಿ, ಅದು ಮಾಡಲಿಲ್ಲ. ಅರೆ, ನೀನ್ ಯಾಕೆ ಹೀಗಾಡ್ತಿದ್ಯಾ? ಇವತ್ ತಾನೇ ಕಾರ್ ತಗೊಂಡಿದ್ದಾನೆ, ಕರ್ಕೊಂಡು ಹೋಗ್ತಾನೆ ಬಿಡು. ಅದಕ್ಕೆ ರಮೇಶ, ನನ್ ಸ್ಕೂಲ್ವರೆಗೂ ಡ್ರಾಪ್ ಕೊಡ್ತೀಯಾ ಅಂತ ಕೇಳ್ತೀರಾ? ಕೇಳಿದ್ರಿ ಏನ್ ತಪ್ಪೆ? ಅಯ್ಯೋ ಇಡ್ಯಾ ರಮ್ಯಾ, ನನ್ ಕಾರು ಅಂತ ಹೊಡ್ಕೊಳ್ತಿದ್ದಾಳೆ. ನೀವೇನಾದ್ರು ಅಂತ ಕೇಳ್ಬಿಟ್ರೆ ನನ್ಗೆ ಅವಮಾನ. ಅಲ್ಲ, ಎಲ್ಲೋ ಓದಿದ್ ನೆನಪು ಬರ್ತಾ ಇದೆ. ಈ ಅಸೂಯೆಗೆ ಇನ್ನೊಂದು ಹೆಸರೇ ಹೆಣ್ಣಂತೆ ಅಲ್ವೇನೆ?